ಲಗ್ಗೆರೆ ಬಸ್ ನಿಲ್ದಾಣದಲ್ಲಿ ಬಿಎಂಟಿಸಿ ಬಸ್ ಒಂದು ಬೆಂಕಿಗೆ ಆಹುತಿ ಆಗಿರುವಂತಹ ಘಟನೆ ನಡೆದಿದೆ. ಇಂದು ಸಂಜೆ ಸುಮಾರು 4:50 ಮೆಜೆಸ್ಟಿಕ್ ನಿಂದ ಲಗ್ಗೆರೆ ಬಸ್ ನಿಲ್ದಾಣಕ್ಕೆ ಬಂದಂತ ಈ ಬಿಎಂಟಿಸಿ ಬಸ್ ಏನಾಗುತ್ತೆ, ಬಸ್ ಚಾಲಕ ಮತ್ತೆ ನಿರ್ವಾಹಕ ಇಬ್ಬರು ಸಹಿತ ಬಸ್ಸನ್ನ ಇಲ್ಲಿ ನಿಲ್ಲಿಸಿ ಅವರು ಬಸ್ ನಿಲ್ದಾಣದ ಒಳಗಡೆ ಹೋಗ್ತಾರೆ. ಒಳಗೆ ಹೋಗಿ 5 ನಿಮಿಷದ ಒಳಗಡೆ ಹೊರಗೆ ಬರೋಷ್ಟರೊಳಗೆ ಇಂಜಿನ್ ಭಾಗದಲ್ಲಿ ಬೆಂಕಿ ಕಾಣಿಸ್ಕೊಳ್ಳಿಕ್ಕೆ ಶುರು ಆಗುತ್ತೆ. ಬೆಂಕಿ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಇಲ್ಲೇ ಇದ್ದಂತ ಫೈರ್ ಎಕ್ಸಾಸ್ಟ್ ಬೆಂಕಿಯನ್ನ ನಂದಿಸುವಂತ ಫೋಮ್ ಅನ್ನ ಹೊಡೆದು ಒಂದಷ್ಟು ನೀರನ್ನು ಹಾಕಿ ಬೆಂಕಿಯನ್ನ ನಂದಿಸುವ ಪ್ರಯತ್ನವನ್ನ ಅಧಿಕಾರಿಗಳು ಮತ್ತೆ ಇಲ್ಲಿದ್ದಂತ ಚಾಲಕ ನಿರ್ವಾಹಕರಾಗಬಹುದು ಮತ್ತೆ ಇಲ್ಲಿ ಸ್ಥಳೀಯರೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಏನು ಕೂಡ ಸಫಲ ಆಗೋದಿಲ್ಲ. ಕೇವಲ ಒಂದು 15ರಿಂದ 20 ನಿಮಿಷಗಳಲ್ಲಿ ಬಿಎಂಟಿಸಿ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲ ಆಗಿ ಹೋಗಿದೆ. ಮತ್ತೆ ಒಂದು ಅದೃಷ್ಟ ಏನು ಅಂತ ಅಂದ್ರೆ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿ ಹೋಗಿದ್ರಿಂದ ಯಾವುದೇ ಪ್ರಯಾಣಿಕರಾಗ್ಲಿ ಯಾರು ಕೂಡ ಬಸ್ನ ಒಳಕ್ಕೆ ಹತ್ತಿರಲಿಲ್ಲ, ಮತ್ತೆ ಯಾರು ಕೂಡ ಬಸ್ನ ಒಳಗಡೆ ಇರಲಿಲ್ಲ. ಹೀಗಾಗಿ ಯಾವುದೇ ಪ್ರಯಾಣಿಕರಿಗಾಗ್ಲಿ ಮತ್ತೆ ಸಾರ್ವಜನಿಕರಿಗಾಗ್ಲಿ ಮತ್ತೆ ಚಾಲಕ ನಿರ್ವಾಹಕರಿಗಾಗ್ಲಿ ಯಾವುದೇ ಗಾಯಗಳಾಗ್ಲಿ ಯಾವುದೇ ಕ್ಯಾಶುಯಾಲಿಟೀಸ್ ಆಗ್ಲಿ ಏನು ನಡೆದಿಲ್ಲ. ಆದ್ರೆ ಸಂಪೂರ್ಣವಾಗಿ ಬಸ್ ಮಾತ್ರ ಬೆಂಕಿಗೆ ಆಹುತಿಯಾಗಿದೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು. ಲಗ್ಗೆರೆ ಬಸ್ ನಿಲ್ದಾಣದಲ್ಲಿ ಬಿಎಂಟಿಸಿ ಬಸ್ ಒಂದು ಬೆಂಕಿಗೆ ಆಹುತಿ ಆಗಿರುವಂತಹ ಘಟನೆ ನಡೆದಿದೆ. ಇಂದು ಸಂಜೆ ಸುಮಾರು 4:50 ಮೆಜೆಸ್ಟಿಕ್ ನಿಂದ ಲಗ್ಗೆರೆ ಬಸ್ ನಿಲ್ದಾಣಕ್ಕೆ ಬಂದಂತ ಈ ಬಿಎಂಟಿಸಿ ಬಸ್ ಏನಾಗುತ್ತೆ, ಬಸ್ ಚಾಲಕ ಮತ್ತೆ ನಿರ್ವಾಹಕ ಇಬ್ಬರು ಸಹಿತ ಬಸ್ಸನ್ನ ಇಲ್ಲಿ ನಿಲ್ಲಿಸಿ ಅವರು ಬಸ್ ನಿಲ್ದಾಣದ ಒಳಗಡೆ ಹೋಗ್ತಾರೆ. ಒಳಗೆ ಹೋಗಿ 5 ನಿಮಿಷದ ಒಳಗಡೆ ಹೊರಗೆ ಬರೋಷ್ಟರೊಳಗೆ ಇಂಜಿನ್ ಭಾಗದಲ್ಲಿ ಬೆಂಕಿ ಕಾಣಿಸ್ಕೊಳ್ಳಿಕ್ಕೆ ಶುರು ಆಗುತ್ತೆ. ಬೆಂಕಿ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಇಲ್ಲೇ ಇದ್ದಂತ ಫೈರ್ ಎಕ್ಸಾಸ್ಟ್ ಬೆಂಕಿಯನ್ನ ನಂದಿಸುವಂತ ಫೋಮ್ ಅನ್ನ ಹೊಡೆದು ಒಂದಷ್ಟು ನೀರನ್ನು ಹಾಕಿ ಬೆಂಕಿಯನ್ನ ನಂದಿಸುವ ಪ್ರಯತ್ನವನ್ನ ಅಧಿಕಾರಿಗಳು ಮತ್ತೆ ಇಲ್ಲಿದ್ದಂತ ಚಾಲಕ ನಿರ್ವಾಹಕರಾಗಬಹುದು ಮತ್ತೆ ಇಲ್ಲಿ ಸ್ಥಳೀಯರೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಏನು ಕೂಡ ಸಫಲ ಆಗೋದಿಲ್ಲ. ಕೇವಲ ಒಂದು 15ರಿಂದ 20 ನಿಮಿಷಗಳಲ್ಲಿ ಬಿಎಂಟಿಸಿ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲ ಆಗಿ ಹೋಗಿದೆ. ಮತ್ತೆ ಒಂದು ಅದೃಷ್ಟ ಏನು ಅಂತ ಅಂದ್ರೆ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿ ಹೋಗಿದ್ರಿಂದ ಯಾವುದೇ ಪ್ರಯಾಣಿಕರಾಗ್ಲಿ ಯಾರು ಕೂಡ ಬಸ್ನ ಒಳಕ್ಕೆ ಹತ್ತಿರಲಿಲ್ಲ, ಮತ್ತೆ ಯಾರು ಕೂಡ ಬಸ್ನ ಒಳಗಡೆ ಇರಲಿಲ್ಲ. ಹೀಗಾಗಿ ಯಾವುದೇ ಪ್ರಯಾಣಿಕರಿಗಾಗ್ಲಿ ಮತ್ತೆ ಸಾರ್ವಜನಿಕರಿಗಾಗ್ಲಿ ಮತ್ತೆ ಚಾಲಕ ನಿರ್ವಾಹಕರಿಗಾಗ್ಲಿ ಯಾವುದೇ ಗಾಯಗಳಾಗ್ಲಿ ಯಾವುದೇ ಕ್ಯಾಶುಯಾಲಿಟೀಸ್ ಆಗ್ಲಿ ಏನು ನಡೆದಿಲ್ಲ. ಆದ್ರೆ ಸಂಪೂರ್ಣವಾಗಿ ಬಸ್ ಮಾತ್ರ ಬೆಂಕಿಗೆ ಆಹುತಿಯಾಗಿದೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು. ಲಗ್ಗೆರೆ ಬಸ್ ನಿಲ್ದಾಣದಲ್ಲಿ ಬಿಎಂಟಿಸಿ ಬಸ್ ಒಂದು ಬೆಂಕಿಗೆ ಆಹುತಿ ಆಗಿರುವಂತಹ ಘಟನೆ ನಡೆದಿದೆ. ಇಂದು ಸಂಜೆ ಸುಮಾರು 4:50 ಮೆಜೆಸ್ಟಿಕ್ ನಿಂದ ಲಗ್ಗೆರೆ ಬಸ್ ನಿಲ್ದಾಣಕ್ಕೆ ಬಂದಂತ ಈ ಬಿಎಂಟಿಸಿ ಬಸ್ ಏನಾಗುತ್ತೆ, ಬಸ್ ಚಾಲಕ ಮತ್ತೆ ನಿರ್ವಾಹಕ ಇಬ್ಬರು ಸಹಿತ ಬಸ್ಸನ್ನ ಇಲ್ಲಿ ನಿಲ್ಲಿಸಿ ಅವರು ಬಸ್ ನಿಲ್ದಾಣದ ಒಳಗಡೆ ಹೋಗ್ತಾರೆ. ಒಳಗೆ ಹೋಗಿ 5 ನಿಮಿಷದ ಒಳಗಡೆ ಹೊರಗೆ ಬರೋಷ್ಟರೊಳಗೆ ಇಂಜಿನ್ ಭಾಗದಲ್ಲಿ ಬೆಂಕಿ ಕಾಣಿಸ್ಕೊಳ್ಳಿಕ್ಕೆ ಶುರು ಆಗುತ್ತೆ. ಬೆಂಕಿ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಇಲ್ಲೇ ಇದ್ದಂತ ಫೈರ್ ಎಕ್ಸಾಸ್ಟ್ ಬೆಂಕಿಯನ್ನ ನಂದಿಸುವಂತ ಫೋಮ್ ಅನ್ನ ಹೊಡೆದು ಒಂದಷ್ಟು ನೀರನ್ನು ಹಾಕಿ ಬೆಂಕಿಯನ್ನ ನಂದಿಸುವ ಪ್ರಯತ್ನವನ್ನ ಅಧಿಕಾರಿಗಳು ಮತ್ತೆ ಇಲ್ಲಿದ್ದಂತ ಚಾಲಕ ನಿರ್ವಾಹಕರಾಗಬಹುದು ಮತ್ತೆ ಇಲ್ಲಿ ಸ್ಥಳೀಯರೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಏನು ಕೂಡ ಸಫಲ ಆಗೋದಿಲ್ಲ.